ನೋಡ್ತಾ ಇದ್ರೆ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ತರ ಕಾಣ್ತಾ ಇದೆ. ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ. ನೋಡಿದ್ರೆ ಮಾಣಿಕ್ಯ ತರ ಸ್ನಾನ ಮಾಡಬಾರ್ದು, 500 ರೂಪಾಯಿ ದಂಡ ಅಂತ ಬರ್ದವ್ರೆ. ಬಟ್ ಯಾರು ಕೇಳ್ತಾರೆ. ಚಿಕ್ಕಮಂಗ್ಳೂರಲ್ಲಿ ನನಗೆ ಗೊತ್ತಿರಂಗೆ ಇದೆ ದೊಡ್ಡ ಫಾಲ್ಸು. ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ರಂಗಿತರಂಗ ಅನ್ನೋ ಒಂದು ಹೊಸ ರೆಸಾರ್ಟಿಗೆ ಬಂದಿದ್ವಿ. ಇದು ಚಿಕ್ಕಮಂಗ್ಳೂರಲ್ಲಿ ಹೊಸದಾಗಿ ಬಿಲ್ಡ್ ಮಾಡಿರೋಂಥ ರೆಸಾರ್ಟು. ಚಿಕ್ಕಮಂಗ್ಳೂರು ಸಿಟಿಯಿಂದ ಒಂದು 10 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಇದೇನಂದರೆ ಎಲ್ಲ ಚಿಕ್ಕಮಂಗ್ಳೂರು ಟೂರಿಸಮ್ ಪ್ಲೇಸಸ್ಗೆ ಸೆಂಟ್ರಲ್ ಇದೆ ಅಂತಲೇ ಹೇಳ್ಬೋದು. ಇಲ್ಲಿಂದ ಮುಳ್ಳಯ್ಯನಗಿರಿ ಬೆಟ್ಟ 14 ಕಿಲೋಮೀಟ್ರ್ ಇದೆ, ಮತ್ತು ಜರಿ ಫಾಲ್ಸು ಹತ್ರ ಆಗುತ್ತೆ. ಎಲ್ಲ ಟೂರಿಸಮ್ ಪ್ಲೇಸಸ್ಗೂ ತುಂಬ ನಿಯರ್ ಇದೆ. ಆ್ಯಂಡ್ ಇದು ಹೊಸದಾಗಿ ಬಿಲ್ಡ್ ಮಾಡಿರೋದ್ರಿಂದ ತುಂಬಾ ಪ್ಲಾನಿಂಗ್ ಆಗಿ ಕಟ್ಟಿದ್ದಾರೆ. ಸುತ್ತ ನೋಡ್ಬೋದು ಮೌಂಟೇನ್ಸ್ ಇದೆ, ಮೌಂಟೇನ್ಸು ಮತ್ತು ಹಿಂಗಡೆ ತೋಟ ಎಲ್ಲ ನೇಚರ್ ವೈಸು ಸಖತ್ತಾಗಿದೆ. ಸೊ ನಾವಿವಾಗ ಬಾಬಾಬುಡನ್ಗಿರಿ, ಮುಳ್ಳಯ್ಯನಗಿರಿ, ಜರಿ ಫಾಲ್ಸ್ ಎಲ್ಲ ನೋಡ್ಕೊಂಡು ರೆಸಾರ್ಟ್ಗೆ ಅಂತ ಬಂದಿದ್ವಿ. ಚೆಕ್-ಇನ್ ಆದಮೇಲೆ ನಿಮಗೆ ಸಂಜೆ ಸ್ನ್ಯಾಕ್ಸು, ನೈಟ್ ಡಿನ್ನರು ಮತ್ತು ಬೆಳಗ್ಗೆ ಮಾರ್ನಿಂಗು ಏನೋ ಬ್ರೇಕ್ಫಾಸ್ಟ್ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಚೆನ್ನಾಗಿದೆ ಎಲ್ಲ. ಇವಾಗಿನ್ನೂ ನೋಡ್ತಾ ಇದ್ದೀವಿ, ಇಲ್ಲಿ ಕ್ರಿಕೆಟ್ ಎಲ್ಲ ಆಡ್ತಿದ್ದಾರೆ ಬಾಯ್ಸು. ನನಗೂ ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಿದೆ. ಒಂದು ಆಟ ಕ್ರಿಕೆಟ್ ಆಡ್ಕೊಂಡು ಆಮೇಲೆ ಏನೇನಿದೆ ಅಂತೆಲ್ಲ ತೋರಿಸ್ತೀನಿ. ಸೊ ಲೆಟ್ಸ್ ಗೋ. ಸೊ ಒಂದೊಳ್ಳೆ ಕ್ರಿಕೆಟ್ ಮ್ಯಾಚ್ ಮುಗಿಸ್ಕೊಂಡು ಇವಾಗ ಸಂಜೆ ಸ್ನ್ಯಾಕ್ಸ್ ಬಂದಿದ್ವಿ. ಇವಾಗ ಒಂದು ಒಳ್ಳೆ ಬ್ರೆಡ್ ಪಕೋಡ ಕೊಟ್ಟಿದ್ದಾರೆ ವಿತ್ ಗ್ರೀನ್ ಚಟ್ನಿ. ನೋಡೋಣ ಹೆಂಗಿದೆ ಅಂತ. ಚೆನ್ನಾಗಿದೆ, ಕ್ರಂಚಿ ಆಗಿ. ಒಳಗಡೆ ಏನು ಆಲೂಗಡ್ಡೆ ಪಲ್ಯ ಸ್ಟಫಿಂಗ್ ಹಾಕಿದ್ದಾರೆ. ಕ್ರಂಚಿ ಒಳಗಡೆ ಆಲೂಗಡ್ಡೆ ಪಲ್ಯ ಮತ್ತು ಈ ಚಟ್ನಿ ಏನಂದರೆ ಕರ್ಡ್ ಹಾಕಿದ್ದಾರೆ. ಸ್ವಲ್ಪ ಏನಾಗಿದೆ, ಮೈಲ್ಡ್ ಆಗಿದೆ ಚಟ್ನಿ, ಆದ್ದರಿಂದ ಅಷ್ಟು ಸ್ಪೈಸಿನೂ ಇಲ್ಲ. ಮೈಲ್ಡ್ ಚಟ್ನಿ ವಿತ್ ಬ್ರೆಡ್ ಪಕೋಡ ಚೆನ್ನಾಗಿದೆ. ಈವ್ನಿಂಗ್ ಚಳಿ ಒಳ್ಳೆ ಸ್ನ್ಯಾಕ್, ಬಿಸಿ ಬಿಸಿ ಪಕೋಡ. ಸೊ ಈ ಸರಿ ನಮ್ಮ ಚಿಕ್ಕಮಗಳೂರಿನ ವೀಕೆಂಡ್ ಪ್ಲಾನಲ್ಲಿ ನಾವು ಹೇಗೆ ಪ್ಲಾನ್ ಮಾಡ್ಕೊಂಡಿದ್ವಿ ಅಂದರೆ, ಶನಿವಾರ ಬೆಳಗ್ಗೆನೆ ಬೇಗ 6:30-7 ಗಂಟೆಗೆ ಹೊರಟು ಚಿಕ್ಕಮಗಳೂರಲ್ಲಿ ಬಾಬಾಬುಡನ್ಗಿರಿ ಬೆಟ್ಟ, ಮುಳ್ಳಯ್ಯನಗಿರಿ ಬೆಟ್ಟ ಮತ್ತು ಜರಿ ಫಾಲ್ಸ್ ಈ 3 ಪ್ಲೇಸನ್ನು ಕವರ್ ಮಾಡಿಕೊಂಡು ಈ ರಂಗಿತರಂಗ ರೆಸಾರ್ಟ್ಗೆ ಚೆಕ್-ಇನ್ ಆಗೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಈ ನಮ್ಮ ರೋಡ್ ಮ್ಯಾಪಲ್ಲಿ ರಂಗಿತರಂಗ ರೆಸಾರ್ಟೇ ಮೊದಲನೇ ಪಾಯಿಂಟ್ ಆಗಿತ್ತು, ಮತ್ತು ಲಾಸ್ಟ್ ಪಾಯಿಂಟ್ ಆಗಿ ನಮ್ಮ ಬಾಬಾಬುಡನ್ಗಿರಿ ಬೆಟ್ಟ ಇತ್ತು. ಮಧ್ಯದಲ್ಲಿ ಜರಿ ಫಾಲ್ಸ್ ಮತ್ತು ಮುಳ್ಳಯ್ಯನಗಿರಿ ಬೆಟ್ಟ ಇತ್ತು. ಹಾಗಾಗಿ ನಾವು ಮೊದಲೇ ಬಾಬಾಬುಡನ್ಗಿರಿ ಬೆಟ್ಟಕ್ಕೆ ಹೋಗೋದು ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಸೊ ನಾವು ನಮ್ಮ ಪ್ಲಾನ್ ಪ್ರಕಾರ ಮೊದಲು ಬಾಬಾಬುಡನ್ಗಿರಿಗೆ ಬಂದ್ವಿ. ಈ ಬಾಬಾಬುಡನ್ಗಿರಿಗೆ ದತ್ತಾತ್ರೇಯ ಪೀಠ ಅಂತಲೂ ಹೆಸರಿದೆ. ಈ ಬಾಬಾಬುಡನ್ ಅವ್ರ ಕತೆ ಏನಂದರೆ, ಮೊದಲು ಇಲ್ಲಿಗೆ ಇವರೇ ಕಾಫಿ ಬೀಜ ತಂದಿದ್ದು, ಆಮೇಲೆ ಈ ಚಿಕ್ಕಮಂಗ್ಳೂರಲ್ಲೆಲ್ಲ ಕಾಫಿ ಬೆಳೆಯಕ್ಕೆ ಶುರು ಮಾಡಿದ್ರು ಅನ್ನೋ ಕತೆ ಇದೆ. ಈ ಬೆಟ್ಟದಲ್ಲಿ ಬಾಬಾಬುಡನ್ ಮತ್ತು ಅವರ ಅನುಯಾಯಿಗಳ ಸಮಾಧಿ ಕೂಡ ನಮಗೆ ನೋಡಕ್ಕೆ ಸಿಗುತ್ತೆ. ಜೈ ಬಜರಂಗ್ ಬಲಿ. ಜೈ ಬಜರಂಗಿ. ಒಳ್ಳೆ ಫುಡ್ಡು, ವಿಟಮಿನ್ಸ್ ನೋಡು. ಅದು ತಿನ್ನೋ ಪೌಷ್ಟಿಕಾಂಶ ಆಹಾರ ನೀನು ತಿನ್ನಲ್ಲ ದಿನ. ಇಲ್ಲಿ ನೋಡಿದ್ರೆ ಮಾಣಿಕ್ಯ ತರ ಸ್ನಾನ ಮಾಡಬಾರ್ದು, 500 ರೂಪಾಯಿ ದಂಡ ಅಂತ ಬರ್ದವ್ರೆ. ಬಟ್ ಯಾರು ಕೇಳ್ತಾರೆ. ಇದು ಒಳ್ಳೆ ನೋಡ್ತಾ ಇದ್ರೆ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ತರ ಕಾಣ್ತಾ ಇದೆ. ನಿನ್ನ ಮನದ ಕವಿತೆ ಸಾಲ ಪಡೆವ ನಾನು ಸಾಲಗಾರ. ಕನ್ನ ಕೊರೆದು ದೋಚಿಕೊಂಡ ನೆನಪುಗಳಿಗೆ ಪಾಲುದಾರ. ಸೊ ನಾವು ಬಾಬಾಬುಡನ್ಗಿರಿನಲ್ಲಿ ಬೆಟ್ಟ ಮತ್ತು ಮಾಣಿಕ್ಯದಾರ ಫಾಲ್ಸ್ ನೋಡ್ಕೊಂಡು ನೆಕ್ಸ್ಟ್ ನಾವು ಬಂದಿದ್ದ ಜಾಗನೇ ಈ ಜರಿ ಫಾಲ್ಸು. ಜರಿ ಫಾಲ್ಸ್ ಅಂತೂ ಮಳೆಗಾಲದಲ್ಲಿ ನೋಡೋದಕ್ಕೆ ಸಕ್ಕತ್ತಾಗಿರುತ್ತೆ.
ಚಿಕ್ಕಮಗಳೂರಲ್ಲಿ ನನಗೆ ಗೊತ್ತಿರಂಗೆ ಇದೆ ದೊಡ್ಡ ಫಾಲ್ಸು. ಇಲ್ಲಿ ಬರಬೇಕಾದ್ರೆ ಒಂದು ಮೈನ್ ಥಿಂಗ್ ಏನಂದರೆ, ಇಲ್ಲಿ ನಾವು ಕ್ಯಾಶ್ ಇಟ್ಕೊಂಡೇ ಬರಬೇಕು. ಇಲ್ಲೆಲ್ಲ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ, ಮತ್ತು UPI ಪೇಮೆಂಟ್ ಮಾಡ್ತೀನಿ ಅಂತ ಬಂದರೆ ಇಲ್ಲೆಲ್ಲ ವರ್ಕೌಟ್ ಆಗಲ್ಲ. ಆಲ್ಮೋಸ್ಟ್ ಚಿಕ್ಕಮಗಳೂರು ಬರೋರು ಕ್ಯಾಶ್ ಇಟ್ಕೊಂಡು ಬಂದರೆ ಒಳ್ಳೆಯದು. ಸೊ ನೆಕ್ಸ್ಟ್ ನಾವು ಜರಿ ಫಾಲ್ಸ್ ಎಲ್ಲ ಮುಗಿಸ್ಕೊಂಡು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಬಂದ್ವಿ. ಮುಳ್ಳಯ್ಯನಗಿರಿ ಬೆಟ್ಟ ಎಲ್ರಿಗೂ ಗೊತ್ತಿರಂಗೆ ಇದು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಬೆಟ್ಟ. ಇಲ್ಲೆಲ್ಲ ನಿಮಗೆ ಅದೃಷ್ಟ ಇತ್ತು ಅಂದರೆ ಕ್ಲೌಡ್ ಪಾಸ್ ಆಗೋದೆಲ್ಲ ನೀಟಾಗಿ ಕಾಣುತ್ತೆ, ಅಷ್ಟು ಹೈಟ್ ಇದೆ ಮತ್ತು ಅಷ್ಟು ಚೆನ್ನಾಗಿದೆ ಸುತ್ತನೂ. ಸೊ ನೆಕ್ಸ್ಟ್ ನಾವು ಮಧ್ಯಾಹ್ನ ಚಿಕ್ಕಮಗಳೂರು ಸಿಟಿನಲ್ಲಿ ಊಟ ಮಾಡಿಕೊಂಡು ಆಮೇಲೆ ರಂಗಿತರಂಗ ರೆಸಾರ್ಟ್ಗೆ ಚೆಕ್ ಇನ್ ಆದ್ವಿ. ಇವರು ಮೊದಲೇ ನಮಗೆ ಇನ್ಫಾರ್ಮ್ ಮಾಡಿದ್ರು, ಮಧ್ಯಾಹ್ನ ಇಲ್ಲಿ ಊಟ ಇನ್ಕ್ಲೂಡ್ ಆಗಿರಲ್ಲ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ ಮತ್ತು ನೆಕ್ಸ್ಟ್ ಬೆಳಗ್ಗೆ ತಿಂಡಿ ಇನ್ಕ್ಲೂಡ್ ಆಗಿರುತ್ತೆ ಅಂತ. ಹಾಗಾಗಿ ನಾವು ಸಿಟಿನಲ್ಲೇ ಊಟ ಮಾಡ್ಕೊಂಡು ಆಮೇಲೆ ಚೆಕ್ ಇನ್ ಆದ್ವಿ ಇಲ್ಲಿಗೆ. ಏನೇನು ಚಿಕ್ಕಮಂಗ್ಳೂರಿಗೆ ಬಂದು ಕಾಫಿ ಕುಡಿಯೋ ಫೀಲೇ ಬೇರೆ, ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಚಿಕ್ಕಮಂಗ್ಳೂರಿಗೆ. ಪ್ರತಿ ಸರಿ ಕಾಫಿ ಕುಡಿದಾಗಲೂ ಏನೋ ಆ ರಾ ಕಾಫಿ ಸ್ಮೆಲ್ಲು, ಒಂದು ಯುನಿಕ್ ಟೇಸ್ಟು, ಅದ್ಭುತ. ಸೊ ಊಟ ರೆಡಿ ಇದೆ, 2 ಚಪಾತಿ ಜೊತೆಗೆ ಏನೋ ವೆಜ್ ಕರ್ರಿ, ನೆಕ್ಸ್ಟ್ ಕಟ್ಲೆಟ್ ಇದೆ, ನೋಡೋಣ ಅದು ಯಾವ ಥರ ಇದೆ. ಅದ್ರ ಜೊತೆಗೆ ಏನೋ ಕಾಂಬಿನೇಷನ್ ಚಟ್ನಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಚಿಲ್ಲಿ ಚಿಕನ್. ಸೊ ಬಿಸಿ ಬಿಸಿ ಬಿರಿಯಾನಿ ಮತ್ತು ಏನೋ ಚಿಲ್ಲಿ ಚಿಕನ್ ಚೆನ್ನಾಗಿತ್ತು. ನೆಕ್ಸ್ಟ್ ರೌಂಡ್ ಹಾಕೊಂಡಿದ್ದೀವಿ ಇನ್ನೊಂದು. ಸೊ ಬಿರಿಯಾನಿ ನೋಡ್ತಾ ಇದ್ದರೆ ನಮಗೆ ಏನೋ ಬಾಸ್ಮತಿ ರೈಸ್ ಯೂಸ್ ಮಾಡಿದ್ದಾರೆ, ಸೇಮ್ ಟಿಪಿಕಲ್ ಹೈದ್ರಾಬಾದಿ ಬಿರಿಯಾನಿ ಥರ ಕಾಣ್ತಾ ಇದೆ. ಇನ್ನು ವೈಟ್ ರೈಸು ದಾಲ್ ಎಲ್ಲ ಬ್ಯಾಲೆನ್ಸ್ ಇದೆ. ಕೆಲವೊಂದು ರೆಸಾರ್ಟ್ಸು ಫುಡ್ಗೇ ಫೇಮಸ್ ಆಗಿರುತ್ತೆ, ಏನೋ ಫುಡ್ಗೆ ಅಂತಲೇ ಕೆಲವರು ರೆಸಾರ್ಟಿಗೆ ಹೋಗೋರು ಇದ್ದಾರೆ, ನಾನು ಒಬ್ಬ ಅದರಲ್ಲಿ ಅಂದ್ಕೊಳ್ಳಿ. ಚೆನ್ನಾಗಿತ್ತು ಈ ರೆಸಾರ್ಟು. ಏನೋ ನೆಕ್ಸ್ಟ್ ಬಕೆಟ್ ಲಿಸ್ಟಲ್ಲಿ ಹಾಕೋಬೋದು, ನೆಕ್ಸ್ಟ್ ಬಂದಾಗ ಚಿಕ್ಕಮಂಗ್ಳೂರಿಗೆ ಈ ರೆಸಾರ್ಟಿಗೆ ಬರೋಣ ಅಂತ. ಯಾಕೆಂದರೆ ಫುಡ್ ಚೆನ್ನಾಗಿದ್ರೆ ನಿಮಗೆ ಆಲ್ರೆಡಿ ನೆನಪಿರುತ್ತೇನೋ, ಅಲ್ಲಿ ಚೆನ್ನಾಗಿರುತ್ತೆ ಸ್ಟೇ ಆದರೆ ಫುಡ್ಡು ಮತ್ತು ನೇಚರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮೈಂಡಿಗೆ ಫಿಕ್ಸ್ ಆಗಿಬಿಟ್ರೆ ಆಟೋಮೆಟಿಕ್ಲಿ ನೆಕ್ಸ್ಟ್ ಟೈಮ್ ಬಂದೇ ಬರ್ತೀರಾ. ಸೊ ಅಂಥದ್ರಲ್ಲಿ ಈ ರಂಗಿತರಂಗ ಒಂದು ರೆಸಾರ್ಟ್ ಅಂತ ಹೇಳ್ಬೋದು, ಆ ಲಿಸ್ಟಿಗೆ ಬರೋ ಅಂಥ ರೆಸಾರ್ಟ್ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ, ಫುಡ್, ಎನ್ವೈರ್ನಮೆಂಟ್, ಏನೋ ಗೇಮ್ಸ್ ಎಲ್ಲ ಚೆನ್ನಾಗಿತ್ತು. ಬಾಯ್ಸ್ ವಿತ್ ಕ್ಯಾಂಪ್ ಫೈರ್. ಮೊಟ್ಟೆ ಇದೆ, ಕೇಸರಿ ಬಾತ್, ಇದು ಇಡ್ಲಿ ಸಾಂಬಾರು ಇದೆ, ಆ್ಯಂಡ್ ಖಾರ ಪೊಂಗಲ್, ವಡೆ, ಸೊ ಇಡ್ಲಿ ಮಾಡಿದ್ದಾರೆ ನೋಡಿ, ಇದು ಆರ್ಟ್ ಶೇಪ್ ಇಡ್ಲಿ ಆ್ಯಂಡ್ ಒಂದು ನಾರ್ಮಲ್ ಇಡ್ಲಿ, ಬಾಯ್ಲ್ಡ್ ಎಗ್ಗು ಆ್ಯಂಡ್ ಇದು ಖಾರ ಪೊಂಗಲ್ಲು, ವಡೆ, ಚಟ್ನಿ. ಇನ್ನೇನಿಲ್ಲ, ನೆಕ್ಸ್ಟು ಕೇಸರಿ ಬಾತು ಮತ್ತು ಕಾಫಿ ಕುಡಿದು ಎಂಡ್ ಮಾಡ್ತೀವಿ. ಮತ್ತು ಚೆಕ್ಔಟಾಗಿ ರಂಗಿತರಾಗಿ ಬಾಯ್ ಬಾಯ್ ಹೇಳಿ ಕೆಲಸಕ್ಕೆ ಹಾಯ ಹೇಳ್ಕೊಂಡು ಕೆಲಸ ಶುರು ಮಾಡೋದ ನೆಕ್ಸ್ಟಿಂದ. ಇಲ್ಲಿಗೆ ರಂಗಿತರಂಗ ಬ್ಲಾಗ್ ಕ್ಲೋಸ್.